ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶೈಲು ಸುನಿಲ್. ವೆಲ್ಕಮ್ ಟು ಮೈ ಖುಷ್ ಇನ್ಫಾರ್ಮೇಷನ್ ಅಡ್ಡಾ ಚಾನಲ್. ಸೊ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣನೇ ಗೊತ್ತಾಗಿರುತ್ತೆ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ನಿಮ್ಮ BPL ಕಾರ್ಡ್ಗಳು ಕೂಡ ರದ್ದಾಗ್ಬೋದು. ಏನಕ್ಕೆ ರದ್ದಾಗುತ್ತೆ ಅಂತ ನಾನು ಇವಾಗಲೇ ತುಂಬಾ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಬಟ್ ಇವತ್ತು ಪಿನ್ ಟು ಪಿನ್ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ನೋಟ್ ಮಾಡ್ಕೊಂಡೇ ಬಂದಿದ್ದೀನಿ. ಇದನ್ನು ಕಂಪ್ಲೀಟಾಗಿ ಕೇಳ್ಕೊಳ್ಳಿ. ನಿಮ್ಮ ಹತ್ರ ಪ್ರಾಪರ್ಟೀಸ್ ಇದೆ ಅಂತಂದರೆ ನೀವು ಮೇನ್ ವಿಡಿಯೋನ ನೋಡಬೇಕು. ನಿಮ್ಮ ಹತ್ರ ಓನ್ ವೆಹಿಕಲ್ಸ್ ಇದೆ, ನೀವು ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಾ ಅಂತಂದ್ರೆಲ್ಲ ಮೇನ್ ಆಗಿ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು. ಏನಕ್ಕಂತಂದರೆ ಹೊಸ ರೂಲ್ಸ್ಗಳು ಸರ್ಕಾರ ಜಾರಿಗೆ ಮಾಡ್ತಾ ಇದೆ. ಸೊ ಹೊಸ ಜಾರಿ ಏನಕ್ಕೆ ಮಾಡ್ತಾ ಇದೆಯಪ್ಪ ಅಂತಂದರೆ ನಮ್ಮ ಸರ್ಕಾರದಲ್ಲಿ ಹಣ ಇಲ್ಲ. ಸೊ ಎಲ್ಲರಿಗೂ ಕೊಡೋದಕ್ಕೆ ಗೃಹಲಕ್ಷ್ಮಿ ಯೋಜನೆಗಾಗಿರ್ಬೋದು, ರೇಷನ್ ದುಡ್ಡು ಆಗಿರ್ಬೋದು, ಇದನ್ನೆಲ್ಲ ಕೊಡೋದಕ್ಕೆ ಹಣ ಇಲ್ಲ. ಸೊ ಅದರ ನಡುವೆ BPL ಕಾರ್ಡಲ್ಲಿ ಎಷ್ಟು ಸಾವಿರ ಜನನ ತೆಗೆದಾಕಿದ್ದಾರೆ, ಇನ್ನೂ ತೆಗೆದಾಕ್ತಾ ಇದ್ದಾರೆ. ಎಷ್ಟೆಲ್ಲ ವೆರಿಫಿಕೇಷನ್ ಕ್ಲಾರಿಫಿಕೇಷನ್ಸ್ ಎಲ್ಲವೂ ಕೂಡ BPL ವಿಷಯದಲ್ಲಿ ಆಗಿದೆ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ BPL ಕಾರ್ಡ್ನ ರದ್ದು ಮಾಡಿದ್ದಾರೆ. ಎಷ್ಟು ಸಾವಿರ ಮಹಿಳೆ, ಎಷ್ಟು ಲಕ್ಷ ಮಹಿಳೆ ಅಂತಂದರೆ 3,41,000 ಮಹಿಳೆಯರ BPL ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಬ್ಲಾಕ್ ಆಗಿದೆ ಅಂತ ಹೇಳ್ಬೋದು. ಏನಕ್ಕೆ ಅಂತ ನಾನು ಮುಂದೆ ಹೇಳ್ತೀನಿ. ಇನ್ನು 2 ತಿಂಗಳದ್ದು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, ನಮ್ಮ ಅಕೌಂಟ್ಗೆ ಇನ್ನೂ ಬಂದಿಲ್ಲ. 15 ಒಂದು ಕಂತು ಹಾಕ್ತೀವಿ, 15 ಆಗಿದ ನಂತರ ಇನ್ನೊಂದು ಕಂತು ಹಣನ ಹಾಕ್ತೀವಿ ಅಂತ ಇದ್ರು. ಆಲ್ಮೋಸ್ಟ್ ಇವಾಗ ಎಲ್ಲ ಹಾಕಿದ್ದಾರೆ. ಅಂದರೆ ಯಾರ್ಯಾರಿಗೆಲ್ಲ 1 ಕಂತಿನ ಹಣ, 11ನೇ ಕಂತಿನ ಹಣ ಜಾರಿ ಆಗಿದೆಯೋ ಅವ್ರಿಗೆ 15 ಆದಮೇಲೆ 12ನೇ ಕಂತಿನ ಹಣ ಕೂಡ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಆ್ಯಂಡ್ ಯಾರ್ಯಾರಿಗೆ ಇನ್ನೂ ಅಮೌಂಟ್ ಕ್ರೆಡಿಟೇ ಆಗಿಲ್ಲ, ನಮಗೆ 11ದು ಆಗಿಲ್ಲ 12ದು ಆಗಿಲ್ಲ ಅಂತೀರಾ, ಅಂಥವರಿಗೆ 15ನೇ ತಾರೀಕು ಆದ ನಂತರ ನಾವು ಅಮೌಂಟ್ನ ಹಾಕ್ತೀವಿ ನಿಮಗೆ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇದೆ. ಏನು ಮಾಡ್ತಾರೋ ಏನು ಬಿಡ್ತಾರೋ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ದಿನಕ್ಕೊಂದು ಹೊಸದಾಗಿ ಅದು ಚರ್ಚೆ ನಡೀತಿದೆ ಅಂತ ಹೇಳ್ಬೋದು. ಇನ್ನು ಸೊ ಒಟ್ಟಿಗೆ ಹಾಕ್ತೀವಿ ಅಂತ ಅವ್ರು ಹೇಳಿದ್ದಾರೆ. ನಿಮ್ಮ ಹತ್ರ ಏನಾದರೂ 2 ವೀಲರ್ ಬೈಕ್ ಇದೆಯಾ, ಇಲ್ಲ 4 ವೀಲರ್ ಬೈಕ್ ಅಂದರೆ ಕಾರು ಬೈಕು ಇದೆಲ್ಲ ಓನ್ ಆಗಿದೆ ಅಂತಂದರೆ ಒಂಥರ ಕಂಟಕ ಅಂತಲೇ ಹೇಳ್ಬೋದು. BPL ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಏನಕ್ಕೆ ಅಂತಂದರೆ ಯಾರು ಕ್ಯಾನ್ಸಲ್ ಆಗುತ್ತೆ ಅಂತ ಕೂಡ ಹೇಳ್ತೀನಿ. 2 ವೀಲರ್ಸ್ ಬಿಡಿ, ಇವಾಗ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ. ಸೊ ನಾವೀಗ ಕೆಲಸ ಮಾಡ್ತೀವಿ, ನಾವು ರಿಚ್ಚು ಅಂತ ಏನಿಲ್ಲ, ಎಲ್ಲರ ಹತ್ರನೂ 2 ವೀಲರ್ಸ್ ಇದ್ದೇ ಇರುತ್ತೆ. ಅಂಥವ್ರನ್ನೂ ಸ್ವಲ್ಪ ವೆರಿಫಿಕೇಷನ್ ಮಾಡ್ತಾರೆ. ಇನ್ನು 4 ವೀಲರ್ಸ್ ವಿಷಯಕ್ಕೆ ಬಂದ್ವಿ ಅಂತ ಅಂದರೆ ನೀವೇನಾದರೂ 4 ವೀಲರ್ ಕಾರ್ನ ಇಟ್ಕೊಂಡು ಓನ್ ಯೂಸ್ಗೆ ಯೂಸ್ ಮಾಡ್ತಾ ಇದ್ದೀರಾ, ಸ್ವಂತವಾಗಿ ತಗೊಂಡು ನೀವು ನಿಮ್ಮ ಮಾಮೂಲಿ ಓಡಾಟಕ್ಕೆ ಸುತ್ತಾಟಕ್ಕೆ ಇಟ್ಕೊಂಡಿದ್ದೀರಾ ಅಂತಂದರೆ ಅಂಥವರ BPL ಕಾರ್ಡ್ನ ರದ್ದು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಇಲ್ಲ ಎಲ್ಲೋ ಬೋರ್ಡ್ ಕಾರೆಲ್ಲ ಇರುತ್ತೆ ಅಲ್ವಾ, ಅಂದರೆ ನೀವು ಟ್ರಿಪ್ ಹೋಗ್ತೀರಾ, ಇಲ್ಲ ಅಂತಂದರೆ ಓಲೋ ಊಬರ್ ಈ ರೀತಿ ಎಲ್ಲ ಇಟ್ಕೊಂಡು ಕೆಲಸನ ಮಾಡ್ತಿದ್ದೀರಾ ಅಂತಂದರೆ ಯಾವುದೇ ಕಾರಣಕ್ಕೂ ನಿಮ್ಮ BPL ಕಾರ್ಡ್ ರದ್ದಾಗೋದಿಲ್ಲ. ಡೋಂಟ್ ವರಿ. ಯಾಕಂತಂದರೆ ನೀವು ಓನ್ ಯೂಸ್ಗೆ ತಗೊಂಡಿದ್ದೀರಾ ಅಂತ ಅಂದರೆ ನಿಮಗೆ BPL ಕಾರ್ಡ್ನ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನಿಮ್ಮ ಕಾರ್ಡ್ನ ರದ್ದು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಇನ್ನು ಕುಟುಂಬದ ಆರ್ಥಿಕ ಆದಾಯ ಬಂದು 1,20,000 ಒಳಗಿರಬೇಕು, ಇಲ್ಲ 1,20,000 ಇರಬೇಕು. ನಿಮ್ಮ ಆರ್ಥಿಕ ಆದಾಯ ಬಂದು 1,20,000 ಮೇಲಿತ್ತು ಅಂತ ಅಂದರೆ ನೀವು BPL ಕಾರ್ಡ್ನ ಹೊಂದೋದಕ್ಕೆ ಅರ್ಹರಲ್ಲ ಅಂತ ಅಂದ್ಬಿಟ್ಟು ಆ ಒಂದು ರೂಲ್ಸ್ನ ಕೂಡ ಜಾರಿ ಮಾಡಿದ್ದಾರೆ. ಸೊ ನಿಮ್ಮ BPL ಕಾರ್ಡ್ ಇರಬೇಕು ಅಂತಂದರೆ ನಿಮ್ಮ ಆದಾಯ 1,20,000 ಒಳಗಡೆ ಇರಬೇಕು. ಜಾಸ್ತಿ ಇತ್ತು ಅಂತಂದರೆ ಕ್ಯಾನ್ಸಲ್ ಮಾಡ್ತಾರೆ. ನೆಕ್ಸ್ಟು IT ರಿಟರ್ನ್ಸ್ನ ಯಾರು ತೆರಿಗೆನ ಕಟ್ತಾ ಇರ್ತೀರ ಅಲ್ವಾ, ಸೊ ಅಂಥವ್ರಿಗೆ ಕೂಡ BPL ಕಾರ್ಡ್ನ ರದ್ನ ಮಾಡ್ತಾ ಇದ್ದಾರೆ, ಕ್ಯಾನ್ಸಲ್ನ ಮಾಡ್ತಾ ಇದ್ದಾರೆ. ಸೊ IT ರಿಟರ್ನ್ಸ್ ಎಲ್ಲ ಕಟ್ತಾ ಇದ್ದೀವಿ ಅಂತ ಅಂದರೆ ಗೊತ್ತೇ ಇರುತ್ತೆ ಅಲ್ವಾ. ಸೊ ಮಾಮೂಲಿಯಾಗಿರೋರು IT ರಿಟರ್ನ್ಸ್ ತೆರಿಗೆನ ಯಾರು ಕಟ್ಟೋದಿಲ್ಲ. ಸೊ ಹಾಗಾಗಿ ಇನ್ನೊಂದು ಮೇಯ್ನ್ ಥಿಂಗ್ ಏನಪ್ಪ ಅಂತಂದರೆ ಗೌರ್ಮೆಂಟ್ ಜಾಬಲ್ಲಿ ಇದ್ಕೊಂಡು BPL ಕಾರ್ಡ್ನ ನೀವು ಹೊಂದಿದ್ದೀರಾ ಅಂತ ಅಂದರೆ ಆಲ್ಮೋಸ್ಟ್ ಈಗ 70,000 ಕಾರ್ಡ್ಗಳು ಕ್ಯಾನ್ಸಲ್ ಆಗಿದ್ದಾವೆ. ಗೌರ್ಮೆಂಟ್ ಜಾಬಲ್ಲಿ ಯಾರು ಇರ್ತಾರೆ ಅಲ್ವಾ ಅವರ ಕಾರ್ಡ್ಗಳು 70,000 ಇಲ್ಲಿವರೆಗೂ ಕ್ಯಾನ್ಸಲ್ ಆಗಿದ್ದಾವೆ. ನೀವೇನಾದರೂ ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಾ ಅಂತ ಅಂದರೆ BPL ಕಾರ್ಡ್ ಖಂಡಿತವಾಗ್ಲೂ ಬ್ಲಾಕ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಇಷ್ಟೆಲ್ಲ ಮೇಯ್ನ್. ಇವಾಗ BPL ಕಾರ್ಡ್ನ ಕ್ಯಾನ್ಸಲ್ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಸರ್ಕಾರದಲ್ಲಿ ಹಣ ಇಲ್ಲ ಇವಾಗ. ಸೊ SC/ST ಅವರಿಗೋಸ್ಕರ ಇಟ್ಟಿರುವಂಥ ಹಣನ ಇವಾಗ ಖರ್ಚು ಮಾಡ್ತಾ ಬಂದಿದ್ದಾಯಿತು. ರೇಷನ್ ದುಡ್ಗಾಗಿರ್ಬೋದು, ಇಲ್ಲ ಗೃಹಲಕ್ಷ್ಮಿ ಯೋಜನೆಗಾಗಿರ್ಬೋದು, ಅದೇ ಹಣನ ಅಲ್ಲಿಂದ ತೆಗೆದು ಇಲ್ಲಿಗೆ
ಅಕೌಂಟ್ಗೆ ಹಾಕ್ತಾಯಿದ್ರು, ಗೃಹಲಕ್ಷ್ಮಿಯರ ಅಕೌಂಟ್ಗೆ. ಸೊ ಅದು ಬೇಡ, ಯಾಕಂತಂದರೆ ನಮ್ಮ ಸರ್ಕಾರದಲ್ಲೇ ದುಡ್ಡಿಲ್ಲ ಅಂದರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನಾವು ಯಾವುದೇ ರೀತಿ ಟ್ರಾನ್ಸ್ಫರ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಸೊ ಇವಾಗ BPL ಕಾರ್ಡ್ನ ಯಾರೆಲ್ಲ ಹೊಂದಿದ್ದಾರೆ, ಗೌರ್ಮೆಂಟ್ ಜಾಬ್ ಇದೆಯಾ, ಒಳ್ಳೆ ಫ್ಲ್ಯಾಟ್ ಇದೆಯಾ, 3 ಎಕರೆಗಿಂತ ಜಾಸ್ತಿ ಇತ್ತು ಅಂತಂದರೆ ಅವರ BPL ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಇದು ಒಂದು ಮೇನ್ ಥಿಂಗ್. 3 ಎಕರೆಗಿಂತ ಒಳಗಿದ್ರೆ ನಿಮ್ಮ BPL ಕಾರ್ಡ್ ಸೇಫ್ ಆಗಿರುತ್ತೆ. ಸೊ ನೀವು ಓನ್ ವೆಹಿಕಲ್ಸ್ ಇಟ್ಕೊಂಡಿದ್ದೀರಾ, ಎಲ್ಲ ವರ್ಕ್ ಮಾಡ್ತಿದ್ದೀರಾ, ಸೊ ಇದನ್ನೆಲ್ಲ ಡಿಸೈಡ್ ಮಾಡಿ ಯಾರಿಗೆ ಅರ್ಹತೆ ಇದೆ BPL ಕಾರ್ಡ್ ಹೊಂದೋದಕ್ಕೆ ಅವ್ರಿಗೆ ಮಾತ್ರ BPL ಕಾರ್ಡ್ನ ಕೊಡೋಣ. BPL ಕಾರ್ಡ್ ಯಾರಿಗೆ ಸೇರಬಾರ್ದು ಅಂಥವ್ರದ್ದೆಲ್ಲರನ್ನೂ ಕ್ಯಾನ್ಸಲ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಇನ್ನು ಮುಂದೆ ತುಂಬಾ ಸ್ಟ್ರಿಕ್ಟ್ ಆಗುತ್ತೆ, ಟೈಟ್ ಆಗುತ್ತೆ, ಬಟ್ ಖಂಡಿತವಾಗ್ಲೂ ಕ್ಯಾನ್ಸಲ್ ಆಗೇ ಆಗುತ್ತೆ. ಯಾರೆಲ್ಲ ಈ ರೂಲ್ಸ್ನ ಬ್ರೇಕ್ ಮಾಡಿ BPL ಕಾರ್ಡ್ನ ಮಾಡಿಸ್ಕೊಂಡಿದ್ದೀರೋ ಅಂಥವ್ರ BPL ಕಾರ್ಡ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. BPL ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂತಂದರೆ ನಿಮಗೇನೆ ಗೊತ್ತು, ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬಂದಾಗುತ್ತೆ, ರದ್ದಾಗುತ್ತೆ. ಸೊ ಅವ್ರು ಯಾವತ್ತಿದ್ರೂ ಹಾಕ್ತಾರೆ, ಬಟ್ ಈ ಫೆಸಿಲಿಟೀಸ್ ಸಿಗೋದಿಲ್ಲ. ಇನ್ನು ರೇಷನ್ ಅಮೌಂಟ್ ಆಗಿರ್ಬೋದು ಅದು ಬರೋದಿಲ್ಲ, ಯಾಕಂತಂದರೆ ನಿಮ್ಮ ಹತ್ರ BPL ಕಾರ್ಡ್ ಮೇನ್ ರೇಷನ್ ಕಾರ್ಡ್ ಇರೋದ್ರಿಂದನೇ ಈ ಸೌಲಭ್ಯಗಳನ್ನೆಲ್ಲ ನೀವು ಪಡ್ಕೊತಾ ಇದ್ರಿ. ಬಟ್ ಇನ್ನು ಮುಂದೆ ತುಂಬಾ ಟೈಟ್ ಆಗುತ್ತೆ, ತುಂಬಾ ಸೆಕ್ಯೂರ್ ಆಗಿ ಎಲ್ಲನೂ ಚೆಕ್ ಮಾಡ್ತಿದ್ದಾರೆ. ಸೊ ನಿಮ್ಮ ಹತ್ರ ಏನಾದರೂ ಈ ಥರ ಎಲ್ಲ ನಾನು ಹೇಳಿದ್ದು ಒಂದಷ್ಟು ಪಾಯಿಂಟ್ಸ್ಗಳು ನೀವು ಫಾಲೋ ಮಾಡಿಲ್ಲ ಅಂತಂದರೆ BPL ಕಾರ್ಡ್ ರದ್ದಾಗುತ್ತೆ. ಫಾಲೋ ಮಾಡಿದ್ದೀರಾ ಅಂತಂದರೆ ನಿಮ್ಮ BPL ಕಾರ್ಡ್ ತುಂಬಾ ಸೇಫ್ ಆಗಿರುತ್ತೆ. ಇವತ್ತಿನ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.